ಸ್ನೇಹಿತರೆ, ಇವತ್ತು ನಾವು ಫೋನ್ ಪೇ ಆಪ್ ನಲ್ಲಿ ನಮಗೆ ಬೇಡವಾದಂತ UPI ID ಗಳನ್ನ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ, ಅಥವಾ ಯಾವ ರೀತಿ ಡಿಆಕ್ಟಿವೇಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಫೋನ್ ಪೇ ಆಪ್ ನಲ್ಲಿ ನಾವು ಬೇಡವಾದಂತ UPI ID ಗಳನ್ನ ಒಂದಕ್ಕಿಂತ ಜಾಸ್ತಿ UPI ID ಗಳು ಇದ್ರೆ, ಒಂದೇ ಅಕೌಂಟ್ ಗೆ ಕೂಡ ಒಂದಕ್ಕಿಂತ ಜಾಸ್ತಿ UPI ID ಗಳು ಇರುತ್ತೆ. ಅಂತ ಸಮಯದಲ್ಲಿ ನಾವು ಬೇಡವಾದಂತ UPI ID ಗಳನ್ನ ತೆಗೆದು ಹಾಕಿಬಿಟ್ಟು ಕೇವಲ ಒಂದೇ ಒಂದು UPI ID ನ ಯಾವ ರೀತಿ ನಾವು ಇಟ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಫೋನ್ ಪೇ ಆಪ್ ನ ಓಪನ್ ಮಾಡಿಬಿಟ್ಟು ಯಾವ ರೀತಿ ನಾವು UPI ID ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ತೀನಿ. ಫೋನ್ ಪೇ ಆಪ್ ನ ನಾನು ಓಪನ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ QR ಕೋಡ್ಸ್ ಅಂಡ್ UPI IDs ಅಂತ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ, ಈ ಒಂದು UPI IDs ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಲಿಂಕ್ ಮಾಡಿರುವಂತ ಎಲ್ಲ ಬ್ಯಾಂಕ್ ಅಕೌಂಟ್ಸ್ಗಳು QR ಕೋಡ್ಗಳು UPI ID ಗಳು ಬರುತ್ತೆ. ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡಿಬಿಟ್ಟು ನಾವು ಯಾವ ಬ್ಯಾಂಕ್ ಅಕೌಂಟ್ ನ UPI ID ಡಿಲೀಟ್ ಮಾಡ್ತಾ ಇದೀವಿ ಆ ಒಂದು ಬ್ಯಾಂಕ್ ಅಕೌಂಟ್ ನ ಈ ರೀತಿ ನೋಡಬಹುದು. ಯೂನಿಯನ್ ಬ್ಯಾಂಕ್ ಅಕೌಂಟ್ ಕೆಳಗಡೆ ಮ್ಯಾನೇಜ್ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಆ ಒಂದು ಬ್ಯಾಂಕ್ ಅಕೌಂಟ್ ನ ಕೆಳಗಡೆ QR ಕೋಡ್ ಅದರ ಕೆಳಗಡೆ ನೋಡಬಹುದು. ಇಲ್ಲಿ ಮ್ಯಾನೇಜ್ ಅಂತ ಆಪ್ಷನ್ ಬರುತ್ತೆ. ನೀವು ಯಾವ ಬ್ಯಾಂಕ್ ಅಕೌಂಟ್ ನ UPI ID ಡಿಲೀಟ್ ಮಾಡ್ತಾ ಇದ್ರೆ ಆ ಒಂದು ಬ್ಯಾಂಕ್ ಅಕೌಂಟ್ ನ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೋಡಬಹುದು, ಇಲ್ಲಿ ಕೆಳಗಡೆ 3 ಇನ್ನೂ ಪ್ಲಸ್ UPI ID ಆಡ್ ಮಾಡ್ಕೋಬಹುದು. ಈಗ ಇದ್ದಿದ್ರಲ್ಲಿ UPI ID ನಾವು ಡಿಲೀಟ್ ಮಾಡ್ಬೇಕಂದ್ರೆ ಪಕ್ಕದಲ್ಲಿ ನೋಡಬಹುದು ಡಿಲೀಟ್ ಆಪ್ಷನ್ ಬಂದಿರುತ್ತೆ. ಆ ಒಂದು ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ UPI ID ಅನ್ನೋದು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ, ಆದ್ರೂ ಕೂಡ ಡಿಲೀಟ್ ಆಗಿದೆ ಸ್ನೇಹಿತರೆ. ಆಕ್ಟಿವೇಟ್ ಅಂತ ಬರ್ತಾ ಇದೆ, ಅಂದ್ರೆ ಡಿಆಕ್ಟಿವೇಟ್ ಆಗಿದೆ. ನಾವು ಮರಳಿ ಆಕ್ಟಿವೇಟ್ ಕೂಡ ಮಾಡ್ಕೋಬಹುದು. ಅದಕ್ಕಾಗಿ ಇಲ್ಲಿಂದ ನಾವು ಡಿಲೀಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಒಂದ್ಸಾರಿ ಡಿಲೀಟ್ ಮಾಡಿದ್ರೆ ಇದು UPI ID ಅನ್ನೋದು ಡಿಆಕ್ಟಿವೇಟ್ ಆಗುತ್ತೆ. ಈ ಎರಡು UPI ID ಗಳು ಡಿಆಕ್ಟಿವೇಟ್ ಆಗಿದೆ, ಒಂದೇ ಒಂದು UPI ID ನಮಗೆ ಡಿಫಾಲ್ಟ್ ಆಗಿ ಉಳ್ಕೊಂಡಿದೆ. ಇಲ್ಲಿ ನೋಡಬಹುದು, ಈ ಎರಡು UPI ID ಗಳು ಡಿಆಕ್ಟಿವೇಟ್ ಆಗಿದೆ. ಆಕ್ಟಿವೇಟ್ ಅಂತ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಮರಳಿ ಆಕ್ಟಿವೇಟ್ ಕೂಡ ಮಾಡ್ಕೋಬಹುದು. ಈ ರೀತಿ ನಾವು UPI ID ಗಳನ್ನ ಡಿಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.